ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಷಷ್ಠಿ ಪುಷ್ಯ ನಕ್ಷತ್ರ ದಿನಾಂಕ 22/5/2026 ಶುಕ್ರವಾರ. ಮುಖ್ಯಾಂಶಗಳು. ಜಗದ್ಗುರುಗಳ ನೇಪಾಳ ವಿಜಯ ಯಾತ್ರೆ ಇಂದಿನಿಂದ. ಇಂದು ತಾಲೂಕಿನಾದ್ಯಂತ ವಿದ್ಯುತ್ ವ್ಯತ್ಯಯ. ಸುದ್ದಿಯ ವಿವರ. ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ನೇಪಾಳ ದೇಶಕ್ಕೆ ಮೇ 22ರಿಂದ 27ರವರೆಗೆ ಧರ್ಮ ವಿಜಯ ಯಾತ್ರೆ ಕೈಗೊಳ್ಳಲಿದ್ದಾರೆ. ಶ್ರೀಮಠದಿಂದ ಮಂಗಳೂರಿಗೆ ತೆರಳಿ ಅಲ್ಲಿಂದ ವಿಶೇಷ ವಿಮಾನದಲ್ಲಿ ಕಾಠ್ಮಂಡುವಿಗೆ ತೆರಳಿ ನೇಪಾಳದ ವಿವಿಧೆಡೆ ಸಂಚಾರ ನಡೆಸಿ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ 200ಕ್ಕೂ ಹೆಚ್ಚು ಪುರೋಹಿತರ ತಂಡ ನೇಪಾಳ ತಲುಪಿದ್ದಾರೆ. ಕಾಠ್ಮಂಡುವಿನ ಪಶುಪತಿನಾಥ, ಮುಕ್ತಿನಾಥ ಮಂದಿರ ಮುಂತಾದ ಕಡೆಗೆ ಶ್ರೀಗಳು ತೆರಳಲಿದ್ದಾರೆ. ಜಗದ್ಗುರುಗಳೊಂದಿಗೆ ಶ್ರೀಮಠದ ಆಡಳಿತಾಧಿಕಾರಿ PA ಮುರಳಿ ಸಹಿತ ಪುರೋಹಿತರ ತಂಡ ತೆರಳಲಿದೆ. ಮ್ಯಾಮ್ಕೋಸ್, ತುಮ್ಕೋಸ್ ಹಾಗೂ ಕ್ಯಾಂಪ್ಕೋ ಇನ್ನಿತರ ಅಡಕೆ ಮಾರಾಟ ಸಹಕಾರ ಸಂಘಗಳ ಒಕ್ಕೂಟವಾದ ರಾಜ್ಯ ಅಡಕೆ ಮಾರಾಟ ಮಹಾಮಂಡಳ ಸಂಸ್ಥೆ ಸಹಯೋಗದಲ್ಲಿ ಬೆಂಗಳೂರಿನ ಪ್ರಯೋಗ್ ಸಂಶೋಧನಾ ಕೇಂದ್ರದೊಂದಿಗೆ ಅಡಕೆ ರೋಗದ ಬಗ್ಗೆ ಸಂಶೋಧನೆ ನಡೆಸಲು ಒಡಂಬಡಿಕೆ ಆಗಿದೆ ಎಂದು ಮ್ಯಾಮ್ಕೋಸ್ ನಿರ್ದೇಶಕ ಸುರೇಶ್ ಚಂದ್ರ ತಿಳಿಸಿದ್ದಾರೆ. ತಾಲೂಕಿನ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಕಾವಡಿ ಗ್ರಾಮದ ಅಂಬ್ಲೂರಿನ ಅಡಕೆ ತೋಟಕ್ಕೆ ವಿಜ್ಞಾನಿಗಳ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮ್ಯಾಮ್ಕೋಸ್ ನಿರ್ದೇಶಕ KM ಶ್ರೀನಿವಾಸ್, ರೈತ ಮುಖಂಡರಾದ ಹೊನ್ನವಳ್ಳಿ ರಮೇಶ್, ಅಂಗುರುಡಿ ದಿನೇಶ್, ಮ್ಯಾಮ್ಕೋಸ್ ವ್ಯವಸ್ಥಾಪಕ ಪರಶುರಾಮ್ ಇತರರು ಇದ್ದರು. ಸಂಗೀತ ಕೇಳುವುದಕ್ಕೆ ಎಲ್ಲರಿಗೂ ಆಸಕ್ತಿ ಇರುವುದಾದರೂ ಸಂಗೀತ ಹೇಳುವ ಕಲಾವಿದರು ನಿರಂತರ ಅಭ್ಯಾಸ ಹಾಗೂ ಗುರುವಿನಿಂದ ಕಲಿತಾಗ ಅದರ ಪರಿಪೂರ್ಣತೆ ಇರುತ್ತದೆ ಎಂದು ಶ್ರೀಮಠದ ಆಸ್ಥಾನ್ ವಿದ್ವಾನ್ RK ಶ್ರೀರಾಮ್ ಕುಮಾರ್ ಹೇಳಿದರು. ಶ್ರೀ ಶಾರದಾ ಸಂಗೀತ ಸಭಾ ಏರ್ಪಡಿಸಿರುವ 4 ದಿನದ ಕೆರೆಮನೆ ಸಂಗೀತ ಶಿಬಿರವನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿದರು. ಸಂಗೀತ ಸಭಾದ ನೈಬಿ ಪ್ರಭಾಕರ್ ಮಾತನಾಡಿ, ಪ್ರತಿ ವರ್ಷ ಆಯೋಜಿಸುತ್ತಿರುವ ಸಂಗೀತ ಶಿಬಿರಕ್ಕೆ ಗುರುಗಳಾಗಿ ಮಾರ್ಗದರ್ಶಕರಾಗಿ ಶ್ರೀರಾಮ್ ಕುಮಾರ್ ಮತ್ತು ವಿದುಷಿ ಅಮೃತ ಮುರಳಿ ತರಬೇತಿ ನೀಡುತ್ತಿದ್ದಾರೆ ಎಂದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀಮಠದ ಪುರೋಹಿತ ಪ್ರಭಾಕರ್ ಭಟ್, ಸಂಗೀತ ಸಭಾದ ಸಾವಿತ್ರಿ ಪ್ರಭಾಕರ್, ಪನ್ನಗ ಶರ್ಮಾ, ಭಾಸ್ಕರ್ ರಾವ್, ಕೆರೆಮನೆ ದಿನೇಶ್, ಶ್ರೀವೀಣಾ ಇತರರು ಇದ್ದರು. JCBM ಕಾಲೇಜಿನ HV ಸಚಿನ್ ಕಲಾ ವಿಭಾಗದಲ್ಲಿ 4ನೇ ರ್ಯಾಂಕ್ ಪಡೆದಿದ್ದಾರೆ. ಇವರು ನೆಮ್ಮಾರ್ನ ವೀರಪ್ಪ ಮತ್ತು ಗೀತಾ ದಂಪತಿ ಪುತ್ರ. BSc ವಿದ್ಯಾರ್ಥಿನಿ ಅನಘಾ G ರಾವ್ 9ನೇ ರ್ಯಾಂಕ್ ಪಡೆದಿದ್ದಾರೆ. ಪಟ್ಟಣದ ಹಾಲು ವ್ಯಾಪಾರಿ ಗಣೇಶ್ ಮತ್ತು ಆಶಾರವರ ಪುತ್ರಿ. ಸೊಪ್ಪಿನ ಬೆಟ್ಟ ವಿಶೇಷ ಆಸ್ತಿ ಎಂದು ಪರಿಗಣಿಸಿ ಕಾಲಂ 11ರಲ್ಲಿ ಸರ್ಕಾರ ನಮೂದಿಸಿದೆ. ಈ ವಿಶೇಷ ಆಸ್ತಿಯನ್ನು ರೈತರಿಗೆ ನೀಡಬೇಕು. 1867ರಲ್ಲಿ ಬ್ರಿಟಿಷ್ ಸರ್ಕಾರ ಸೊಪ್ಪಿನ ಬೆಟ್ಟದ ಹಕ್ಕನ್ನು ರೈತರಿಗೆ ನೀಡಿದೆ. ಜೂನ್ 1ರಂದು ಈ ಬಗ್ಗೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣ ಆಗ್ರಹಿಸಿದರು. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.